ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 107. ನಾನು ಕನ್ಯಾ ಅಲ್ಲ ಅಂತ ನಿಂಗೇನಾದರೂ ಅನುಮಾನ ಇದ್ದರೆ ಯಾರಾದರೂ ಲೇಡಿ ಡಾಕ್ಟರ್ ಹತ್ರ ಎಂದವಳು ಹೇಳಿದಾಗ ತಕ್ಷಣ ವೇದಾಂತ್ನ ಕೈಗಳು ಅವಳ ಬಾಯಿಯನ್ನು ಮುಚ್ಚಿತು. ನನ್ನ ಮೇಲಾಣೆ, ನಿನ್ನ ಬಗ್ಗೆ ಕನಸಲು ನಾನು ಸಂದೇಹ ಪಡ್ಲಾರೆ, ಸಾರಿ ಎನ್ನುತ್ತಾ ಅವಳ ಮುಖವನ್ನು ತನ್ನ ಎದೆಗೊರಗಿಸಿಕೊಂಡ. ಅವನ ಕಣ್ಣುಗಳು ತುಸು ಕೆಂಪೇರಿದ್ದವು. ಕಣ್ಣಂಚಿನಲ್ಲಿ ತೆಳುವಾದ ನೀರಿನ ಪೊರೆ ಕಾಣಿಸಿತು ಸನ್ನಿಧಿಗೆ. ವೇದಾಂತ್ ಹೊರಗೆ ಹೋಗಿದ್ದ. ಅವಳು ಮತ್ತು ಸುಮನಾ ಶಣೆ ಇಬ್ಬರೇ ಆದರೂ ಆ ರೂಮ್ನಲ್ಲಿ. ಅವಳು ಮುಳ್ಳಿನ ಮೇಲೆ ಕುಳಿತವಳಂತೆ ಕುರ್ಚಿಯಲ್ಲಿ ಚಡಪಡಿಸುತ್ತಾ ಕುಳಿತಳು. ನಿಮ್ಮದು ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಎಂದು ಕೇಳಿದಾಗ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಎಂದು ಚುಟುಕಾಗಿ ಉತ್ತರಿಸಿದಳು ಸನ್ನಿಧಿ. ನಿಮ್ಮ ಗಂಡನ ಬಗ್ಗೆ ಹೇಳಿ, ಹೌ ಅಬೌಟ್ ಯುವರ್ ಹಸ್ಬೆಂಡ್? ಅವರು ಕೇಳಿದ್ದು ಅವಳಿಗೆ ರುಚಿಸಲಿಲ್ಲ. ಆದರೂ ಹಿರಿಯರು ಎಂಬ ಕಾರಣಕ್ಕಾಗಿ ಅವಳು ಮೊಟಕಾಗಿ ಹೀ ಈಸ್ ಎ ನೈಸ್ ಗೈ ಎಂದು ಉತ್ತರಿಸಿದಳು. ನಿಂಗೆ ನಿನ್ನ ಗಂಡನ ಕಂಡ್ರೆ ಏನಾದರೂ ಭಯ ಇದೆಯಾ? ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೋತಾನ ಅಂತ ಎಂದವರು ಕೇಳಿದಾಗ ಇಲ್ಲ, ಅವನನ್ನು ಕಂಡ್ರೆ ನನಗೇನೂ ಭಯವಿಲ್ಲ, ಅವನು ನನ್ನ ಬೆಸ್ಟ್ ಫ್ರೆಂಡ್, ಗೈಡ್, ಎಲ್ಲ ಅವನೇ ಉತ್ತರಿಸಿದ್ದಳು. ಹಾಗಾದರೆ ನಿನ್ನ ಗಂಡನಿಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ. ವೇದಾಂತ್ ಬಗ್ಗೆ ಈ ರೀತಿಯೆಲ್ಲ ಕೇಳಿದರೆ ಇಷ್ಟ ಆಗಲ್ಲ. ಇವೆಲ್ಲ ಯಾಕೆ ಪ್ರಶ್ನೆ ಮಾಡ್ತೀರಿ? ಅಸಮಾಧಾನದಿಂದ ಅವರನ್ನು ಪ್ರಶ್ನಿಸಿದಳು. ಯಾಕೆಂದರೆ ನೀವು ನನ್ನ ಹತ್ರ ಸಮಸ್ಯೆ ಅಂತ ಬಂದಿದ್ದೀರಾ, ಅದನ್ನು ಬಗೆಹರಿಸುವುದು ನನ್ನ ಧರ್ಮ. ನಿನ್ನ ಸಮಸ್ಯೆ ಏನಿದ್ರು ನನ್ನ ಹತ್ರ ಧೈರ್ಯವಾಗಿ ಹೇಳಬಹುದು. ಯಾಕೆಂದರೆ ಈ ರೂಮ್ನಲ್ಲಿ ಕುಳಿತು ನನ್ನ ಮುಂದೆ ಹೇಳೋ ಎಲ್ಲ ವಿಷಯಗಳನ್ನು ಗೌಪ್ಯವಾಗಿ ಇಡುತ್ತೀನಿ. ಮತ್ತೆ ನಿಂಗೆ ನಿನ್ನ ಗಂಡನ ಬಗ್ಗೆ ಅನುಮಾನ ಏನಾದರೂ ಇದೆಯಾ ಎಂದು ಸುಮನಾ ಶೆಣೆಯವರು ಪ್ರಶ್ನಿಸಿದಾಗ ಈಗ ಅವರು ಅಧಿಕ ಪ್ರಸಂಗ ಪ್ರಶ್ನೆ ಮಾಡುತ್ತಿದ್ದಾರೆ ಎನಿಸಿತು ಅವಳಿಗೆ. ಅವಳು ಕೊಂಚ ಒರಟಾಗಿ ಉತ್ತರಿಸಿದಳು. ನಾನು ವೇದಾಂತ್ನನ್ನು ತುಂಬ ಪ್ರೀತಿಸ್ತೀನಿ. ಅನುಮಾನ ಪಡುವಂಥ ಯಾವ ಕೆಲಸನೂ ಅವನು ಇವತ್ತಿನವರೆಗೂ ಮಾಡಿಲ್ಲ. ನಮ್ಮಿಬ್ಬರ ಮಧ್ಯೆ ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸುಮ್ಮನೆ ಇಲ್ಲದೆ ಇರೋ ವಿಷಬೀಜವನ್ನು ನನ್ನ ಮನಸ್ಸಲ್ಲಿ ಬಿತ್ತೋದಕ್ಕೆ ಟ್ರೈ ಮಾಡಬೇಡಿ ಎಂದು ಬಿರುಸಾಗಿ ಉತ್ತರಿಸಿದ್ದಳು. ಓ ಐ ಸಿ, ಇಟ್ ಈಸ್ ಸ್ಟ್ರೇಂಜ್. ಪ್ರೀತಿಸಿ ಮದುವೆಯಾದ ಗಂಡನ ಜೊತೆ ನಿಂಗೆ ಸೇರಲಾಗುತ್ತಿಲ್ಲ, ಅವನ ಜೊತೆ ಸಂಸಾರ ಮಾಡೋಕ್ಕಾಗ್ತಿಲ್ಲ ಅಂದರೆ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಎಂದು ಹೇಳಿದರು ಸುಮನಾ. ಸನ್ನಿಧಿ ಮೌನವಾಗಿದ್ದಳು. ತನ್ನ ಪ್ರಶ್ನೆಗಳಿಂದ ಅವಳಿಗೆ ಅಸಮಾಧಾನವಾಗಿದೆ ಎಂದು ಅವರಿಗೆ ಅರಿವಾಗಿತ್ತು. ನೀನು ತಪ್ಪು ತಿಳಿಯದಿದ್ದರೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಚಿಕ್ಕ ವಯಸ್ಸಿನಲ್ಲಿ ನಿಂಗೇನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾರಾದರೂ ಗಂಡಸರು ನಿನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರಾ ಅಂತ ಎಂದವರು ಪ್ರಶ್ನಿಸಿದಾಗ ಅವಳು ಮಾತಾಡಲಿಲ್ಲ. ಪರವಾಗಿಲ್ಲ ಹೇಳು, ವೇದಾಂತ್ಗೆ ಈ ವಿಷಯ ತಿಳಿಯದಂತೆ ಎಚ್ಚರ ವಹಿಸ್ತೀನಿ. ನಾನು ನಿಮ್ಮ ಅಮ್ಮನ ತರಹ ಅಂತ ಅಂದ್ಕೊಂಡು ನನ್ನ ಹತ್ರ ಎಲ್ಲನೂ ಹಂಚ್ಕೋಬಹುದು. ಸುಮನಾ ಅವರು ಹೇಳುತ್ತಿದ್ದಂತೆ ಸನ್ನಿಧಿ ಎದ್ದು ನಿಂತಳು. ನನ್ನ ಗಂಡನಿಂದ ಮುಚ್ಚಿಡೋ ಅಂಥ ವಿಷಯ ಏನು ನನ್ನ ಜೀವನದಲ್ಲಿ ಇದುವರೆಗೂ ನಡೆದಿಲ್ಲ. ಹಾಗೊಂದು ವೇಳೆ ಅಂತಹ ವಿಷಯ ನಡೆದಿದ್ರೆ ನಾನು ಅದನ್ನು ವೇದಾಂತ್ನಿಂದ ಮುಚ್ಚಿಡ್ತಾ ಇರಲಿಲ್ಲ. ಅಷ್ಟೇ ಏಕೆ, ಅವನನ್ನು ಮದುವೆನೇ ಆಗ್ತಾ ಇರಲಿಲ್ಲ. ಅವನಿಗೆ ಮೋಸ ಮಾಡೋ ಯಾವ ಉದ್ದೇಶನೂ ನನ್ನಲ್ಲಿಲ್ಲ. ನೀವು ಕೇಳ್ತಿರೋ ಪ್ರಶ್ನೆಗಳು ನಂಗಿಷ್ಟ ಆಗ್ತಾ ಇಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನಾನಿನ್ನು ಹೊರಡ್ತೀನಿ ಎಂದು ಅವರಿಗೆ ಕೈ ಮುಗಿದು ಅಲ್ಲಿಂದ ಹೊರಬಂದಳು ಸನ್ನಿಧಿ. ಅವಳು ಬಿರುಗಾಳಿಯಂತೆ ಹೊರಗೆ ಬಂದಾಗ ವೇದಾಂತ್ ತಬ್ಬಿಬ್ಬಾದ. ಸಿಟ್ಟಿನಿಂದ ಬುಸುಗುಟ್ಟುತ್ತಿದ್ದ ಅವಳ ಮುಖವನ್ನು ಕಂಡು ಅವನು ಒಂದು ಕ್ಷಣ ಅಧೀರನಾದ. ಸಾನು, ಏನಾಯಿತು? ಯಾಕೆ ಕೋಪ ಎಂದು ಅವನು ವಿಚಾರಿಸುತ್ತಿದ್ದಾಗಲೇ ಒಳಗೆ ಸುಮನಾ ಅವರಿಂದ ಅವನಿಗೆ ಕರೆ ಬಂದಿತ್ತು. ಅವನು ಒಳಗೆ ಹೋಗಿ ಏನಾಯಿತು ಮೇಡಮ್ ಎಂದು ಅವರನ್ನು ಪ್ರಶ್ನಿಸಿದಾಗ ಸುಮನಾ ಅವರು ಹೇಳಿದರು, ವೇದಾಂತ್, ನೀವು ಕೌನ್ಸಿಲಿಂಗ್ಗೆ ಅಂತ ನಿಮ್ಮ ವೈಫನ್ನು ಕರ್ಕೊಂಡು ಬಂದಿದ್ದು ಅವರಿಗೆ ತಿಳಿಸಿಲ್ಲ ಅನಿಸುತ್ತೆ. ಅವರು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸ್ತಾ ಇಲ್ಲ, ಅರ್ಧದಲ್ಲಿ ಎದ್ದು ಹೊರಟು ಹೋದರು ಎಂದು ಅವರು ಹೇಳಿದಾಗ ಅವನಿಗೆ ಬೇಸರವಾಯಿತು. ಅವನು ಕಸಿವಿಸಿಯಿಂದ ಐ ಆಮ್ ಸಾರಿ ಮೇಡಮ್, ಅವಳ ಪರವಾಗಿ ನಾನು ನಿಮ್ಮ ಹತ್ರ ಅಪಾಲಜೈಸ್ ಮಾಡ್ತೀನಿ ಎಂದಾಗ ಅವರು ಇಟ್ಸ್ ಆಲ್ ರೈಟ್, ನಮಗೆ ಇವೆಲ್ಲ ಮಾಮೂಲಿ. ನೀವು ನಿಧಾನವಾಗಿ ಅವರನ್ನು ಸಮಾಧಾನಪಡಿಸಿ ಇನ್ನೊಂದಿನ ಯಾವತ್ತಾದರೂ ಕರ್ಕೊಂಡು ಬನ್ನಿ ಎಂದಾಗ ಅವನು ಅವಳ ಬಳಿ ಹೇಳಿದರೆ ಅವಳು ಇಲ್ಲಿ ಬರೋಕೆ ಒಪ್ಪೋಲ್ಲ. ಅದಕ್ಕಾಗಿ ಫ್ರೆಂಡ್ ಮನೆಗೆ ಅಂತ ಹೇಳಿ ಕರ್ಕೊಂಡು ಬಂದೆ. ವೆರಿ ಸಾರಿ ಮೇಡಮ್, ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಅವನು ಪೇಚಾಡಿಕೊಂಡಾಗ ಸಹನೆ ಮುಖ್ಯ. ಡೋಂಟ್ ವರಿ, ನಿಮ್ಮ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ. ಸ್ವಲ್ಪ ದಿನ ಕಳೀಲಿ, ಆಮೇಲೆ ಅವರನ್ನು ಕರ್ಕೊಂಡು ಬನ್ನಿ ಎಂದು ಅವನನ್ನು ಸಮಾಧಾನಪಡಿಸಿ ಬೀಳ್ಕೊಟ್ಟಿದ್ದರು. ಅವರಿಂದ ಬೀಳ್ಕೊಂಡು ವೇದಾಂತ್ ಹೊರಗೆ ಬಂದು ನೋಡಿದರೆ ಅವಳು ಎಲ್ಲೂ ಕಾಣಿಸಲಿಲ್ಲ. ಅವನಿಗೆ ವಿಪರೀತವಾಗಿ ಆತಂಕವಾಗಿ ಕಾರಿನ ಬಳಿಗೆ ಬಂದಿದ್ದ. ಅಲ್ಲೂ ಇರಲಿಲ್ಲ. ತನ್ನ ಮೇಲೆ ಮುನಿಸಿಕೊಂಡು ಎಲ್ಲಿ ಹೋದಳು ಹುಡುಗಿ? ಅವನು ಅವಳ ಸೆಲ್ ಫೋನ್ಗೆ ಕರೆ ಮಾಡಿದ. ಅದಕ್ಕೂ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ. ಅವಳು ಅವನ ಕರೆ ಸ್ವೀಕರಿಸುತ್ತಿರಲಿಲ್ಲ. ಮುನಿಸಿಕೊಂಡು ಎಲ್ಲಿಗೆ ಹೊರಟಳು? ಅವಳಿಗೆ ಏನಾದರೂ ಅಪಾಯವಾದರೆ ಅವನಿಗೆ ತುಂಬ ಆತಂಕವಾಗತೊಡಗಿತು. ಅಲ್ಲೇ ಗೇಟ್ ಬಳಿ ನಿಂತು ಲಾಯರ್ಗಾಗಿ ವೆಯ್ಟ್ ಮಾಡುತ್ತಿದ್ದವರನ್ನು ವಿಚಾರಿಸಿದ.
ಈಗ ತಾನೇ ಬ್ಲೂ ಕಲರ್ ಚೂಡಿದಾರ ಹಾಕಿರೋ ಹುಡುಗಿಯೊಬ್ಳು ಹೋದ್ಲಲ್ಲ, ಅವಳು ಯಾವ ಕಡೆ ಹೋದ್ಲು ಅಂತ ನೋಡಿದ್ರಾ ಎಂದು ಕೇಳಿದಾಗ ಅವರು ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಹತ್ರ ಆಟೋ ಎಲ್ಲಿ ಸಿಗುತ್ತೆ ಅಂತ ನನ್ನ ಹತ್ರ ಕೇಳಿದ್ರು. ಇದೇ ರೋಡಲ್ಲಿ ಮುಂದಕ್ಕೆ ಹೋಗಿ ಲೆಫ್ಟ್ಗೆ ಹೋಗಬೇಕು ಅಂತ ಹೇಳಿದ್ದೀನಿ ಎಂದು ಅವರು ಬಂದ ದಾರಿಯತ್ತ ತೋರಿಸಿದರು. ವೇದಾಂತ್ ಕಾರು ಸ್ಟಾರ್ಟ್ ಮಾಡಿ ಅದೇ ದಾರಿಯಲ್ಲಿ ಬಂದಾಗ ಸನ್ನಿಧಿ ಆಟೋಗಾಗಿ ನಡೆದುಕೊಂಡು ಹೋಗುತ್ತಿರುವುದು ಕಾಣಿಸಿತು. ಅವನು ಅವಳ ಮುಂದೆ ಕಾರ್ ನಿಲ್ಲಿಸಿದಾಗ ಅವಳು ನೋಡದಂತೆ ಮುಂದಕ್ಕೆ ನಡೆಯತೊಡಗಿದಾಗ ಅವನಿಗೆ ನಿಜವಾಗಿಯೂ ಅವಳ ಮೇಲೆ ಸಿಟ್ಟು ಬಂದಿತ್ತು. ಆದರೂ ತಾಳ್ಮೆಯಿಂದ ಹೇಳಿದ, ಸಾನು ಪ್ಲೀಸ್ ಗೆಟ್ ಇನ್, ದಯವಿಟ್ಟು ಒಳಗೆ ಬಾ ಎಂದಾಗಲೂ ಅವಳು ಬರಲಿಲ್ಲ. ಅವನು ಗಾಡಿ ನಿಲ್ಲಿಸಿ ಅವಳ ಕೈ ರಟ್ಟೆ ಹಿಡಿದು ಕಾರಿನೊಳಗೆ ಕೂರಿಸಿದ. ಸಾನು, ರೋಡಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ಒಂದು 5 ನಿಮಿಷ ನಂಗೋಸ್ಕರ ಕಾಯೋದಕ್ಕೆ ಆಗ್ತಾ ಇರಲಿಲ್ವಾ ನಿಂಗೆ? ಒಬ್ಬಳೇ ಎಲ್ಲಿಗೆ ಹೊರಟಿದ್ದೀಯಾ? ಇಂದು ನಿಜವಾಗಿಯೂ ಅವನಿಗೆ ವಿಪರೀತವಾದ ಸಿಟ್ಟು ಬಂದಿತ್ತು. ಆದ್ದರಿಂದ ಅವಳ ಮೇಲೆ ರೇಗಿಬಿಟ್ಟಿದ್ದ. ಸನ್ನಿಧಿ ಕಾರಿನ ಒಳಗೆ ನೆಟ್ಟಗೆ ಕುಳಿತು ವಿಂಡೋ ಸರಿಸಿದಳು. ಕೆಂಪಗಾಗಿ ಸಿಡಿಯಲು ಸಿದ್ಧವಾಗಿದ್ದ ಅವಳ ಮುಖವನ್ನು ನೋಡಿ ಸನ್ನಿಧಿಗೆ ವಿಪರೀತ ಕೋಪ ಬಂದಿದೆ ಎಂದು ಊಹಿಸಿದ ವೇದಾಂತ್. ಅವಳು ಹೊರಗೆ ನೋಡುತ್ತಾ ಕುಳಿತಿದ್ದರೆ ಅವನು ಗಂಭೀರವಾಗಿ ಕಾರು ಓಡಿಸುತ್ತಿದ್ದ. ಮನೆ ತಲುಪುವವರೆಗೂ ಇಬ್ಬರ ಮಧ್ಯೆ ಮಾತುಕತೆ ನಡೆಯಲಿಲ್ಲ. ದೀರ್ಘ ಮೌನ. ಕಾರು ನಿಂತ ತಕ್ಷಣ ಅವಳು ಕಾರಿನಿಂದ ಇಳಿದು ಮನೆಗೆ ಹೋಗಿದ್ದಳು. ಮೊದಲ ಮಹಡಿಯಲ್ಲಿ ಬಾಲ್ಕನಿಯಲ್ಲಿ ಹೋಗಿ ನಿಂತಿದ್ದಳು ಸನ್ನಿಧಿ. ಕುಸುಮ ಅವರು ವಾಕಿಂಗ್ಗೆ ಹೋದವರು ಇನ್ನೂ ಮನೆಗೆ ಹಿಂದಿರುಗಿರಲಿಲ್ಲ. ವೇದಾಂತ್ ಕೂಡ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದ್ದರೂ ಧುಮುಗುಟ್ಟುತ್ತಿದ್ದ ಅವಳ ಮುಖ ನೋಡಿ ಅವನಿಗೂ ಕೋಪ ಬಂತು. ಆದರೂ ಆದಷ್ಟು ಸಹನೆ ತಂದುಕೊಂಡು, ಸಾನು, ಹೇಳದೆ ಕೇಳದೆ ಓಡಿ ಬರುವಂಥದ್ದು ಏನಾಯಿತು ನಿಂಗೆ ಎಂದು ಅವಳನ್ನು ಗಂಭೀರವಾಗಿ ಪ್ರಶ್ನಿಸಿದ. ನನಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಿನ್ನ ಹತ್ರ ಹೇಳಿಲ್ವಾ? ಹೋಗಲಿ ಬಿಡು. ನಮ್ಮಿಬ್ಬರ ಮಧ್ಯೆ ಇರೋ ಪರ್ಸನಲ್ ಪ್ರಾಬ್ಲಮ್ನ ಯಾರೋ 3ನೇಯವರ ಹತ್ರ ಚರ್ಚೆ ಮಾಡುವಂಥ ಅವಶ್ಯಕತೆ ನಿಂಗೇನಿತ್ತು? ಅವಳು ಅದೇ ದಾಟಿಯಲ್ಲಿ ಅವನನ್ನು ಪ್ರಶ್ನಿಸಿದಳು. ಸಾನು, ಅವರಾಗಿ ಅವರೇ ಬಂದು ನಮ್ಮ ಪ್ರಾಬ್ಲಮ್ ಕೇಳಿಲ್ಲ. ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಇರೋದು ಹೌದಲ್ವಾ? ಅದನ್ನು ಸಾಲ್ವ್ ಮಾಡಲೇಬೇಕಲ್ವಾ? ಪ್ರಾಬ್ಲಮನ್ನು ಹೀಗೆ ಇಟ್ಕೊಂಡ್ರೆ ಅದು ಬೆಳೆಯುತ್ತೆ ಹೊರತು ಸಾಲ್ವ್ ಆಗಲ್ಲ. ಅದಕ್ಕಾಗಿ ನಾನು ಸಾಗರ್ ಮೂಲಕ ಅವರನ್ನು ಅಪ್ರೋಚ್ ಮಾಡಿರೋದು. ಆಕೆ ಯಾರೋ 3ನೇಯವರಲ್ಲ, ಫೇಮಸ್ ಫ್ಯಾಮಿಲಿ ಕೌನ್ಸಿಲರ್ ಎಂದವನು ಹೇಳಿದಾಗ ಮತ್ತೆ ಯಾರೋ ಫ್ರೆಂಡ್ ಮನೆಗೆ ಹೋಗೋದು ಅಂತ ನನ್ನ ಹತ್ರ ಸುಳ್ಳು ಹೇಳಿ ನನ್ನ ಕರ್ಕೊಂಡು ಹೋಗುವ ಅವಶ್ಯಕತೆ ಆದರೂ ಏನಿತ್ತು? ತೀಕ್ಷ್ಣವಾಗಿ ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ. ಕೌನ್ಸಿಲಿಂಗ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನಿಜ ಹೇಳಿದರೆ ನೀನು ಬರ್ತಿದ್ದೆಯಾ? ಅವನು ಅಷ್ಟೇ ಖಾರವಾಗಿ ಕೇಳಿದಾಗ ಅವಳು ಖಾರವಾಗಿ, ಆ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗಿಯೂ ಬರ್ತಾ ಇರಲಿಲ್ಲ. ಪ್ರಶ್ನೆ ಕೇಳೋಕೆ ಅವರಿಗೆ ಏನೂ ಅನಿಸದೇ ಇದ್ದಿರಬಹುದು, ಆದರೆ ನನಗಂತೂ ತುಂಬ ಮುಜುಗರ ಆಗ್ತಾ ಇತ್ತು ಎಂದು ಉತ್ತರಿಸಿದಳು. ನಿಂಗೆ ಮುಜುಗರ ಆಗುವಂಥ ಏನು ಪ್ರಶ್ನೆ ಕೇಳಿದ್ರು? ಗಂಡನ ಕಂಡ್ರೆ ನಿಂಗೆ ಪ್ರೀತಿ ಇದೆಯಾ? ನಿನ್ನ ಗಂಡನಿಗೆ ಬೇರೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ? ಮದುವೆಗೆ ಮುಂಚೆ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಯಾರಾದರೂ ದೌರ್ಜನ್ಯ ನಡೆಸಿದ್ರಾ? ಮುಂತಾದ ಪ್ರಶ್ನೆಗಳನ್ನು ಕೇಳಿದ್ರು. ಆಕೆ ನನ್ನ ಹತ್ರ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಗಳು ಕೇಳಿದ್ದಾರೆ ಅಂದಮೇಲೆ ಇದೇ ತರಹ ಪ್ರಶ್ನೆಗಳು ನಿನ್ನ ಮನಸ್ಸಲ್ಲೂ ಮೂಡಿದಿರಬೇಕು ಅಂತಾಯ್ತಲ್ಲ. ಒಂದು ವೇಳೆ ಈ ತರಹ ಪ್ರಶ್ನೆಗಳು ನಿನ್ನ ಮನಸ್ಸಲ್ಲೇನಾದರೂ ಇದ್ದಿದ್ರೆ ನನ್ನನ್ನೇ ನೇರವಾಗಿ ಕೇಳಬೇಕಾಗಿತ್ತು. ನಾನು ನಿಂಗೆ ಉತ್ತರ ಕೊಡ್ತಿದ್ದೆ. ಸಾನು, ಅದು ಹಾಗಲ್ಲ. ಅವರು ನಿನ್ನ ಒಬ್ಬಳ ಹತ್ರ ಅಂತ ಅಲ್ಲ, ಅವರ ಹತ್ರ ಬಂದ ಎಲ್ಲ ಪೇಷಂಟ್ ಹತ್ರನೂ ಅದೇ ರೀತಿ ಮಾತಾಡೋದು. ಮತ್ತೆ ನಾನು ಅವನ ಮಾತನ್ನು ಅಡ್ಡದಲ್ಲಿ ತಡೆದು ಹೇಳಿದಳು ಸನ್ನಿಧಿ. ನಿನ್ನನ್ನು ನೀನು ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಯತ್ನಿಸಬೇಡ ವೇದಾಂತ್. ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಅಂತಹ ಪ್ರಶ್ನೆಗಳು ಖಂಡಿತ ಇವೆ. ಅದಕ್ಕಾಗಿಯೇ ನೀನು ಇವತ್ತು ನನ್ನ ಅವರ ಹತ್ರ ಕರ್ಕೊಂಡು ಹೋಗಿರೋದು. ನೋಡು ವೇದಾಂತ್, ನೀನು ಕಲ್ಪನೆ ಮಾಡ್ಕೊಂಡಿರೋ ಹಾಗೆ ಯಾರೂ ನನ್ನ ಇದುವರೆಗೂ ಬಲಾತ್ಕಾರ ಮಾಡಿಲ್ಲ. ನಾನು ದೌರ್ಜನ್ಯಕ್ಕೂ ಒಳಗಾಗಿಲ್ಲ. ಅಂಥ ಅನುಭವ ನನಗೆ ಯಾವತ್ತೂ ಆಗೋಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ನಾನು ದೊಡ್ಡವಳಾದ ಮೇಲೆ ಮನೆ ಬಿಟ್ಟು ಬೇರೆಲ್ಲೂ ಯಾರ ಮನೆಗೂ ಹೋಗ್ತಾನೇ ಇರಲಿಲ್ಲ. ಮತ್ತೆ ಎಂದು ಹೇಳಿ ಮುಂದುವರಿಸಲು ಸಂಕೋಚವಾಗಿ ಅವನ ಮುಖವನ್ನು ನೋಡಿದಳು ಸನ್ನಿಧಿ. ಅವನು ಏನು ಎಂಬಂತೆ ಹುಬ್ಬು ಕೊಂಕಿಸಿ ಪ್ರಶ್ನಿಸಿದ. ನಾನು ಕನ್ಯೆ ಅಲ್ಲ ಅಂತ ನಿಂಗೇನಾದರೂ ಅನುಮಾನ ಇದೆಯಾ? ಹಾಗೊಂದು ವೇಳೆ ಏನಾದರೂ ಇದ್ದರೆ ಯಾರಾದರೂ ಲೇಡಿ ಡಾಕ್ಟರ್ ಹತ್ರ ಎಂದು ಅವಳು ಹೇಳುವಾಗ ವೇದಾಂತ್ನ ಕೈಗಳು ಅವಳ ಬಾಯಿಯನ್ನು ಮುಚ್ಚಿತು. ಸಾನು ಪ್ಲೀಸ್, ಇವತ್ತು ನಿನ್ನ ಹತ್ರ ಸುಳ್ಳು ಹೇಳಿ ನನಗೆ ತುಂಬ ನೋವಾಗಿದೆ. ಈಗ ಹಾಗೆಲ್ಲ ಮಾತಾಡಿದರೆ ನನ್ನ ಮೇಲಾಣೆ ನಿನ್ನ ಬಗ್ಗೆ ಕನಸಲು ನಾನು ಸಂದೇಹ ಪಡಲಾರೆ. ನಿನ್ನ ಮನಸ್ಸಿಗೆ ಇವತ್ತು ನನ್ನ ವರ್ತನೆಯಿಂದ ನೋವಾಗಿದ್ರೆ ರಿಯಲಿ ಸಾರಿ. ನೀನು ಭಯದಿಂದ ನಡುಗೋದು, ಕಷ್ಟಪಡೋದು ನೋಡೋಕ್ಕಾಗದೆ ನಾನಿವತ್ತು ಆ ಕೆಲಸ ಮಾಡಿದೆ. ರಾತ್ರಿ ಎಷ್ಟು ದಿನ ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಾ ಇದ್ದೆ ಮಾತ್ರ ಅಲ್ಲ, ತುಂಬ ಭಯಪಡ್ತಾ ಇದ್ದೆ. ಅದನ್ನು ನೋಡಿ ನನಗೆ ಕರುಳು ಕಿತ್ತು ಬಂದಾಗೆ ಆಗ್ತಾ ಇತ್ತು. ಅದಕ್ಕಾಗಿ ಮಾತ್ರ ನಾನು ಇವತ್ತು ಈ ಕೆಲಸ ಮಾಡಿರೋದು. ನನ್ನ ಬಗ್ಗೆ ಅನ್ಯತಾ ಭಾವಿಸಬೇಡ ಪ್ಲೀಸ್. ಸಾನು, ಇವತ್ತು
ಒಂದಿನ ನನ್ನ ಕ್ಷಮಿಸಿಬಿಡು. ಇನ್ಮುಂದೆ ಯಾವತ್ತೂ ಯಾವ ವಿಷಯಕ್ಕೂ ನಿನ್ನ ಬಲವಂತ ಮಾಡಲ್ಲ. ಇವತ್ತೇ ಕೊನೆ. ಇನ್ಮುಂದೆ ಯಾವತ್ತೂ ಫ್ಯಾಮಿಲಿ ಕೌನ್ಸಿಲರ್ ಬಳಿಯಾಗಲಿ ಮಾನಸಿಕ ತಜ್ಞರ ಬಳಿಯಾಗಲಿ ನಿನ್ನ ಕರ್ಕೊಂಡು ಹೋಗಲ್ಲ ಎನ್ನುತ್ತಾ ಅವಳ ಮುಖವನ್ನು ತನ್ನ ಎದೆಗೊರಗಿಸಿಕೊಂಡು ಅವಳ ತಲೆಗೂದಲಿಗೆ ಕೆನ್ನೆಯೊರಗಿಸಿದ ವೇದಾಂತ್. ಅವನ ಗಂಟಲು ಉಬ್ಬಿ ಬಂದಿತ್ತು. ಅವನ ಕೊರಳಿನ ಉಬ್ಬುವಿಕೆಯ ಚಲನೆಯಿಂದಾಗಿ ಅವನ ಮನಸ್ಥಿತಿ ಅರಿವಾಗಿ ತಲೆ ಎತ್ತಿ ನೋಡಿದಳು. ಅವನ ಕಣ್ಣುಗಳು ತುಸು ಕೆಂಪೇರಿದ್ದವು. ಕಣ್ಣಂಚಿನಲ್ಲಿ ತೆಳುವಾದ ನೀರಿನ ಪೊರೆ ಹರಡಿರುವುದನ್ನು ಕಂಡು ಸನ್ನಿಧಿ ಅವಾಕ್ಕಾದಳು. ವೇದಾಂತ್, ನೀನು ಅಳ್ತಾ ಇದೆಯಾ? ಐ ಆಮ್ ರಿಯಲಿ ಸಾರಿ. ಗಂಡಸಾಗಿ ನೀನು ಅಳ್ತಾ ಇದೆಯಾ ಅಂದರೆ ಇವತ್ತು ನನ್ನಿಂದ ನೀನು ತುಂಬ ನೊಂದ್ಕೊಂಡಿದ್ದೀಯಾ ಅಂತ ಆಯಿತು. ಅವಳು ನೊಂದು ನೋಡಿದಾಗ, ಯಾಕೆ? ಗಂಡಸರಿಗೆ ಫೀಲಿಂಗ್ಸ್, ಭಾವನೆಗಳು ಇಲ್ಲ ಅಂತಾನ ನಿನ್ನ ಮಾತಿನ ಅರ್ಥ? ನಿನ್ನ ಬಗ್ಗೆ ನಂಗೆಷ್ಟು ಪ್ರೀತಿ ಇದೆ ಅಂತ ನೀನು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಇಂಥ ಮಾತೆಲ್ಲ ಆಡ್ತಾ ಇರಲಿಲ್ಲ ಸಾನು ಎಂದಾಗ ಅವಳು ತಾನಾಗಿಯೇ ಅವನ ಸೊಂಟದ ಸುತ್ತಲೂ ಕೈ ಬಳಸಿ ಅವನ ಎದೆಗೊರಗಿಕೊಂಡಳು. ಸಾರಿ ವೇದಾಂತ್, ವೆರಿ ವೆರಿ ಸಾರಿ. ನನ್ನಿಂದ ನಿಂಗೆ ಯಾವ ಸುಖನೂ ಇಲ್ಲ. ಆದರೆ ನಿನ್ನಿಂದ ದೂರ ಹೋಗೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ನಮ್ಮ ಪ್ರೀತಿಗೆ ಯಾಕಿಂತ ಸತ್ವ ಪರೀಕ್ಷೆ? ಅದು ಅರ್ಥ ಆಗ್ತಾ ಇಲ್ಲ ವೇದಾಂತ್. ಇದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಿಂದ ಜೀವನ ಸಾಗಿಸ್ತಾ ಇದ್ದೀನಿ ಎನ್ನುತ್ತಿದ್ದಂತೆ ಅವಳ ದನಿ ಗದ್ಗದವಾಯಿತು. ಅವಳ ಕಣ್ಣೀರಿನಿಂದ ಅವನ ಎದೆ ತೊಯ್ದು ಹೋಯಿತು. ಅವಳ ಕಣ್ಣು ಮೂಗಿನಿಂದ ನೀರು ಹರಿದಾಗ, ಅವನ ಶರ್ಟಿನಿಂದಲೇ ಕಣ್ಣು ಕೆನ್ನೆ ಮೂಗು ಒರೆಸಿಕೊಂಡಾಗ ಅವನು ಅವಳ ತಲೆ ಹಿಂದಕ್ಕೆ ಸರಿಸಿ ಶರ್ಟನ್ನು ನೋಡಿಕೊಂಡ. ತಿಳಿ ನೀಲಿ ಬಣ್ಣದ ಶರ್ಟಿನ ಎದೆಯ ಭಾಗ ತೇವವಾಗಿ ಅದರ ಮೇಲೆ ಅವಳ ಬೈತಲೆಗೆ ಹಾಕಿಕೊಂಡಿದ್ದ ಸಿಂಧೂರದ ಕಲೆ ಅಂಟಿಕೊಂಡಿತ್ತು. ಏನು ಮಾಡಿಬಿಟ್ಟೆ ಸಾನು? ಇದು ನನ್ನ ಫೇವರೆಟ್ ಶರ್ಟು ಅಂತ ಗೊತ್ತಿಲ್ವಾ? ನಿನ್ನ ಕಣ್ಣೊರೆಸಿಕೊಳ್ಳೋಕೆ ಬೇರೆ ಏನೂ ಸಿಕ್ಕಿಲ್ವಾ? ನನ್ನ ಶರ್ಟೇ ಬೇಕಾಗಿತ್ತಾ? ನನ್ನ ಕೇಳಿದರೆ ನನ್ನ ಕರ್ಚೀಫ್ ಕೊಟ್ಬಿಡ್ತಾ ಇದ್ದೆ. ಅವನು ಕೇಳುತ್ತಿದ್ದಂತೆ ಅವಳು ಅದನ್ನು ನೋಡಿದಳು. ಅವನ ಎದೆಯ ಭಾಗ ಕೆಂಪಗಾಗಿತ್ತು. ಅದನ್ನು ಕಂಡು ಅವಳು ನಕ್ಕಳು. ಕಣ್ಣೀರಿನಿಂದ ಆವೃತವಾಗಿದ್ದ ಅವಳ ನಗು ನೋಡಿ ಅವನಿಗೂ ನಗು ತಡೆಯಲಾಗಲಿಲ್ಲ. ಅವಳು ಅವನನ್ನೊಮ್ಮೆ ದೀರ್ಘವಾಗಿ ನೋಡಿ, ಬೇಕಾದರೆ ಇಂತಹದೇ ಇನ್ನೊಂದು ಶರ್ಟ್ ತಗೋ, ಇಲ್ಲಾಂದರೆ ಡ್ರೈ ಕ್ಲೀನಿಂಗ್ಗೆ ಕೊಟ್ಟರೆ ಕಲೆ ಹೋಗುತ್ತೆ, ಕ್ಲೀನ್ ಮಾಡಿಸಿಕೊಡ್ತೀನಿ ಎಂದು ಹೇಳುತ್ತಾ ಸಲುಗೆಯಿಂದ ಅವನ ಪ್ಯಾಂಟ್ ಜೇಬಿನೊಳಗೆ ಕೈ ತೂರಿಸಿ ಅವನ ಪರ್ಸ್ಗಾಗಿ ತಡಕಾಡಿದಳು. ತಪ್ಪು ಮಾಡಿದ್ದು ನೀನು. ಈಗ ನಾನು ಪೆನಾಲ್ಟಿ ಕೊಡಬೇಕಾ? ಅದೆಲ್ಲ ಆಗಲ್ಲ ಎಂದು ಹೇಳುತ್ತಾ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನನ್ನ ದುಡ್ಡಲ್ಲಿ ತಗೋಬೇಕು ಅಂದರೆ ಅದು ನಂಗೊತ್ತು. ನೀನೀಗ ಪೆನಾಲ್ಟಿ ಕೊಟ್ರೇನೆ ನಿನ್ನ ಕೈ ಬಿಡುವುದು ಎನ್ನುತ್ತಾ ಅವನು ಅವಳ ಕೈಯನ್ನು ಮತ್ತು ಬಿಗಿಯಾಗಿ ಹಿಡಿದುಕೊಂಡ. ಅವಳಿಗೆ ಕೈ ಹೊರಗೆ ತೆಗೆಯಲಾಗಲಿಲ್ಲ. ನಿನ್ಜೊತೆ ಹೋರಾಡಿ ಗೆಲ್ಲೋಕೆ ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಪೆನಾಲ್ಟಿ ಕೊಡಬೇಕು ಅಂತ ತಾನೇ ನೀನು ಹೇಳ್ತಾ ಇರೋದು. ಕೊಡ್ತೀನಿ, ನನ್ನ ಕೈಯನ್ನು ಬಿಟ್ಬಿಡು. ಗಾಡ್ ಪ್ರಾಮಿಸ್. ನಿನ್ನ ಪರ್ಸು ಮುಟ್ಟಲ್ಲ. ಟೀ ಶರ್ಟ್ಗೆ ಎಷ್ಟು ಕೊಟ್ಟಿದ್ದೀಯಾ ಹೇಳು, ತಂದು ಕೊಡ್ತೀನಿ ಎನ್ನುತ್ತಾ ಅವನ ಮುಖದತ್ತ ಬಾಗಿದಾಗ ವೇದಾಂತ್ ಅವಳ ಕೈ ಬಿಟ್ಟಿದ್ದ. ಅವಳು ಪ್ರೀತಿಯಿಂದ ಅವನ ಕೆನ್ನೆಗೆ ಮುತ್ತಿಟ್ಟಳು. ಅವಳ ಕಣ್ಣಿನಲ್ಲಿದ್ದ ಪ್ರೀತಿ ಅನುರಾಗದ ಅಲೆಗಳನ್ನು ಗುರುತಿಸಿದ ವೇದಾಂತ್. ಬೇಸಿಗೆಯ ಬೇಗೆಯಂತೆ ಬಿಸಿ ವಾತಾವರಣ ಈಗ ತಂಪಾಯಿತು. ವೇದಾಂತ್ ಕೂಡ ಅವಳನ್ನಪ್ಪಿ ಅವಳ ನೆತ್ತಿಗೆ ಹೂ ಮುತ್ತನ್ನಿಟ್ಟ. ಬಳಿಕ ಹೇಳಿದ, ಸಾನು, ಐ ಲವ್ ಯು. ಐ ಲವ್ ಯು ಸೋ ಮಚ್. ಸಾನು, ನೀನೇನು ಯೋಚನೆ ಮಾಡಬೇಡ. ಆ ದೇವರು ಆದಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾನೆ ಎಂದು ಅವಳನ್ನು ಸಮಾಧಾನಪಡಿಸಿದ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.